ಹಾಯ್ ಫ್ರೆಂಡ್ಸ್, ನಾನಿವತ್ತು ಲಿವರ್ ಮತ್ತೆ ಏನು ಗುಂಡ್ಕಯ್ಯ ಲಿವರ್ ಫ್ರೈ ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ. ನಮ್ಮ ಮನೇಲಿ ಇವತ್ತು ಸಂಡೇ ಸ್ಪೆಷಲ್ ಲಿವರ್ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಇವತ್ತು ನಮ್ಮ ಮನೇಲಿ ಬಿರಿಯಾನಿ ಯಾವಾಗ ತಿಂದು ತಿಂದು ಬೇಜಾರಾಗಿದೆ. ಅದಕ್ಕೋಸ್ಕರ ಇವತ್ತು ಸಿಂಪಲ್ ಆಗಿ ವೈಟ್ ರೈಸ್ ಲಿವರ್ ಫ್ರೈ ಅಷ್ಟೇ. ಓಕೆನಾ? ಈಗ ಒಂದು ಕಡೆ ಇಟ್ಟಿದ್ದೀನಿ, ಅದು ನೀಟಾಗಿ ಇಟ್ಟಿದ್ದೀನಿ. ಈಗ ಆಯಿಲ್ ಹಾಕ್ಕೊಂತಾ ಇದ್ದೀನಿ. ಸಿಂಪಲ್, ವೆರಿ ಸಿಂಪಲ್ ಆಗಿ ಮಾಡ್ಕೊಬಹುದು. ಒಂದು 10 ನಿಮಿಷ ಒಳಗಡೆ, 10 ನಿಮಿಷ 5 ನಿಮಿಷ ಅಷ್ಟೇ, ಬೇಗನೆ ಆಗುತ್ತೆ. ಡೈಲಿ ಅಂತಲ್ಲ, ಏನಾದ್ರೂ ಒಂದು ರೆಸಿಪಿ ಮಾಡಾಕ್ಬೇಕು ಅಂತ ಮಾಡ್ತಾ ಇರ್ತೀನಿ. ಓಕೆನಾ? ನಿಮ್ಗೆ ಇಷ್ಟ ಇದ್ರೆ ನೋಡಿ, ಲೈಕ್ ಮಾಡಿ ಅಷ್ಟೇ ಫ್ರೆಂಡ್ಸ್. ಈಗ ಇದಾಗಿದೆ. ಈರುಳ್ಳಿ, ಈಗ ಸ್ವಲ್ಪ ಹಸಿಮೆಣಸಿನಕಾಯಿ ರುಬ್ಬಾಕಿರ ಮಾಡ್ತಾ ಇದ್ದೀನಿ. ರುಬ್ಬಾಕಿದ್ರೆ ಲೇಟ್ ಆಗುತ್ತೆ. ಈ ತರ ಮಾಡೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಅಂತ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಸ್ಪೂನ್ ಆಗಿ ಹಾಕೊಂತ ಇದ್ದೀನಿ. ಇದು ಎಣ್ಣೆಲಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುತ್ತನ ಉರಿಬೇಕು. ಈ ತರ ಮಾಡೋದ್ರಿಂದ ಯಾರಿಗೆಲ್ಲ ಇಷ್ಟನೋ ನೀವು ಒಂದೊಂದ್ಸರಿ ಮಾಡಿ. ನಾವು ಈ ತರ ಮಾಡಿ ಫ್ರೈ ಮಾಡ್ಬೇಕಂದ್ರೆ, ಬೇಗ ಆಗ್ಬೇಕಂದ್ರೆ ಇದೇ ತರ ನಾನು ಒಂದು 5 ನಿಮಿಷಕ್ಕೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಕೊಬ್ಬರಿ ಏನು ಹಾಕಂಗಿಲ್ಲ. ಈಗ ಕರಿಬೇವು, ಈಗ ಟೊಮೊಟೊ, ಒಂದು ಟೊಮೊಟೊ, ಈಗ ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಹಾಕೊಂತ ಇದ್ದೀನಿ. ಈಗ ಇದು 1 kg ಆಗಷ್ಟಿದೆ ಲಿವರು, ಮತ್ತೇನೋ ಗುಂಡಿಕಾಯಿ ಅಂತಾರಲ್ಲ ಕನ್ನಡದಲ್ಲಿ, ಅದು 2 ಸಾರಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ನಾನು ಯಾವಾಗಲೂ ಅಷ್ಟೇ ಫಸ್ಟೇ ಕ್ಲೀನ್ ಮಾಡ್ಕೊಂಡಿರ್ತೀನಿ ನಾನು. ಇದು ಹಾಕೊಂತ ಇದ್ದೀನಿ. ಡೈಲಿ ಚಿಕನ್ ತಿನ್ನೋಕ್ಕೂ ಬೇಜಾರು, ಆದರೂ ಸಂಡೇ ಆಗಿರೋದ್ರಿಂದ ಏನಾದರೂ ಒಂದು ರೆಸಿಪಿ ಮಾಡಬೇಕು. ಸಮಾಧಾನ ಆಗಲ್ಲ ಅಂದರೆ ಸಂಡೇ ಮಾಡಲೇಬೇಕು ಏನಾದರೂ ಅಂತ. ಆಯ್ತಲ್ಲ, ಸೋಡಿ ಹಾಕೋಕ್ಕಿಲ್ಲ. ಈಗ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ ಹಾಕೊಂತ ಇದ್ದೀನಿ. ಸ್ಪೂನ್ ಎಲ್ಲ ಹಾಕಿದ ಸ್ಪೂನ್ ಹಾಕಿಬೇಕು ಹಿಂಗೆ. ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆದಷ್ಟು ಗರಂ ಮಸಾಲ, ಒಂದು ಸ್ಪೂನ್ ಆಗಷ್ಟು ಅಚ್ಚ ಖಾರದ ಪುಡಿ. ಸ್ವಲ್ಪ ಖಾರನೇ ಇರಬೇಕಿದು. ಈಗ ಒಂದು 2 ಸ್ಪೂನ್ ಆಗಷ್ಟು ಧನಿಯಾ ಪೌಡರ್. ಈಗ ಹಾಕಿ ಚಿಕನ್ ಮಸಾಲೆ ಪೌಡರ್ ಒಂದು ಸ್ವಲ್ಪ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರು ಹಾಕೊಂತ ಇದ್ದೀನಿ. ಅದು ಬೇಕಾದ್ರೂ ಒಂದು ಸ್ವಲ್ಪ ಬೇಕಿದು. ಅದೇ ಗುಂಡ್ಕಾಯಿ ಇರ್ತೈತಲ್ಲ, ಅದು ಚೆನ್ನಾಗಿ ಬೆಂದ್ರೇನೆ ಅದು, ಇಲ್ಲ ಅಂದ್ರೆ ಅದು ತಿನ್ನಕ್ಕಾಗಲ್ಲ, ಗಟ್ಟಿ ಇರುತ್ತೆ. ಚೆನ್ನಾಗಿ ಬೇಯಿಸ್ಬೇಕದು. ಲಿವರ್ ಏನೋ ಬೇಗ ಬೇಯುತ್ತೆ, ಗುಂಡ್ಕಾಯಿ ಬೇಯಲ್ಲ ಬೇಗ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕೊಬೇಕು. ಈಗ ಇದು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ತರ ನೀರೆಲ್ಲ ಚೆನ್ನಾಗಿ ನೀರೆಲ್ಲ ಹೋಗಂಗೆ ಡ್ರೈ ಆಗಂಗೆ ಕಾಯಿಸ್ಬೇಕು. ಅದನ್ನು ಕುದಿ ಬರುತ್ತಲ್ಲ, ಮಾತಾಡೋದ್ರಲ್ಲಿ ಏನಿದೆ, ಅಡುಗೆ ಒಂದು ಚೆನ್ನಾಗಿ ಬಂದ್ರೆ ಸಾಕು. ಮಾತಾಡುವಾಗ ಎಂಥವ್ರಿಗೂ ಅಷ್ಟೇ ಸ್ವಲ್ಪ ಸ್ವಲ್ಪ ಫಸ್ಟ್ ಟೈಮ್ ಹಂಗಾಗುತ್ತೆ, ಏನ್ ಮಾಡೋಕ್ಕಾಗಲ್ಲ. ಬೇರೆ ಟೈಮಲ್ಲೆಲ್ಲ ಮಾತಾಡ್ತಾ ಇರ್ತೀರಿ. ಈಗ ಕೊತ್ತಂಬರಿ, ಪುದೀನ ಒಂದು ಸ್ವಲ್ಪ,
ಈಗ ಕೊತ್ತಂಬರಿ ಪುದೀನ ರುಬ್ಬಕ್ಕೇನು ಹಾಕಿಲ್ಲ, ಇದೇ ತರ ಕಟ್ ಮಾಡಿ ಹಾಕೊಂತ ಇದೀನಿ. ಈಗ ಇದು ಕಾಯಿ ತನಕ ಫ್ರೈ ಎಲ್ಲ ನೀರೆಲ್ಲ ಇದಾಗಬೇಕು. ತನಕ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಆಗಿದೆ ಈಗ. ವಾವ್, ಸೂಪರ್ ಆಗಿ ಬಂದಿದೆ ಲಿವರ್ ಫ್ರೈ. ವಾಹ್ ವಾಹ್ ವಾಹ್, ಸಖತ್ತಾಗಿದೆ. ನೋಡ್ತಾ ಇದ್ರೇನೆ ತಿನ್ಬೇಕು ಅನ್ಸುತ್ತೆ. ಈಗ ಒಂದ್ ಅರ್ಧ ಲೆಮನ್ ಹಾಕೊಂಡು ಖಾರ ಹುಳಿ ಎಲ್ಲ ತುಂಬಾ ಟೇಸ್ಟ್ ಇರುತ್ತೆ ಈ ತರ ಮಾಡೋದ್ರಿಂದ. ಈಗ ನಾನೇ ಟೇಸ್ಟ್ ನೋಡ್ತೀನಿ. ತಟ್ಟೆಗೆ ಕಡೆ ಬಿಸಿ, ದೂರ ಹೋಗ್ಬೇಡ, ಹತ್ರವಾಗೆ ನೋಡು. ವಾ ವಾ ವಾ, ನೋಡ್ತಾ ಇದ್ದಾರೆ ನಿಮ್ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ, ಸುಳ್ಳಂತೂ ಹೇಳ್ತಾ ಇಲ್ಲ, ನಿಜ. ಬಿಸಿ ಬಿಸಿನೇ ಇದೆ, ಇದು ತಿನ್ಬೇಕು. ಯಾರೆಲ್ಲ ನೋಡ್ತೀರಾ ನೀವು ಒಂದ್ಸರಿ ಈ ತರ ಮಾಡಿ ನೋಡಿ ಯಾವ ತರ ಇರುತ್ತೆ ಅಂತ ಟೇಸ್ಟ್. ಓಕೆನಾ? ನಾನ್ ಮಾಡಿರೋದಂತೂ ಸೂಪರ್ ಆಗಿದೆ. ನನ್ಗೆ ಇಷ್ಟ ಆದ್ರೆ ಅವಾಗವಾಗ ನಾನು ಈ ತರ ಮಾಡ್ಕೊಂಡು ತಿಂತೀರಿ. ಅದರಿಂದ ನಾನು ನಿಮ್ಗೂ ತೋರಿಸ್ಬೇಕು ಯಾವ ತರ ನಾನ್ ಮಾಡೋದಂತ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆನಾ? ಬಾಯ್.